ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪ್ರಸಾದವನ್ನು ಯಾವತ್ತಿಗೂ ಕೂಡ ನಿರ್ಲಕ್ಷಿಸಬಾರದು. ಯಾಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ದೇವಾಲಯಕ್ಕೆ ಹೋದಾಗ ಅಥವಾ ಪೂಜೆ ಮಾಡಿದ ನಂತರ ನಮಗೆ ಸಿಗುವ ಪ್ರಸಾದ ಕೇವಲ ಆಹಾರವಲ್ಲ, ಅದು ದೇವರ ಅನುಗ್ರಹ ಮತ್ತು ಆಶೀರ್ವಾದದ ಸಂಕೇತವಾಗಿದೆ. ಆದ್ದರಿಂದ ನಮ್ಮ ಹಿರಿಯರು ಪ್ರಸಾದವನ್ನು ಎಂದಿಗೂ ನಿರ್ಲಕ್ಷಿಸಬಾರದು ಅಂತ ಹೇಳ್ತಿದ್ರು. ಪ್ರಸಾದ ಅನ್ನೋ ಪದದ ಅರ್ಥವೇ ದೇವರ ಕೃಪೆ. ಭಕ್ತಿಯಿಂದ ದೇವರಿಗೆ ಅರ್ಪಿಸಿದ ವಸ್ತು ದೇವರ ಸನ್ನಿಧಿಯಲ್ಲಿ ಪವಿತ್ರತೆಯನ್ನು ಪಡೆದು ಪ್ರಸಾದವಾಗುತ್ತೆ. ಅದನ್ನು ಸ್ವೀಕರಿಸೋದ್ರಿಂದ ಮನಸ್ಸಿಗೆ ಶಾಂತಿ, ಭಕ್ತಿ ಮತ್ತು ಸಕಾರಾತ್ಮಕ ಚಿಂತನೆಗಳು ಹೆಚ್ಚುವ ನಂಬಿಕೆ ಇದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಪ್ರಸಾದವನ್ನು ಗೌರವದಿಂದ ಸ್ವೀಕರಿಸೋದು ದೇವರ ಆಶೀರ್ವಾದನ ಸ್ವೀಕರಿಸಿದಂತೆಯೇ. ಪ್ರಸಾದವನ್ನು ತಿರಸ್ಕರಿಸೋದು ಅಥವಾ ಅವಮಾನಿಸೋದು ದೇವರ ಕೃಪೆಯನ್ನು ನಿರ್ಲಕ್ಷಿಸಿದಂತೆ ಪರಿಗಣಿಸಲಾಗುತ್ತೆ. ಇನ್ನೊಂದು ವಿಶೇಷ ಅಂಶವೆಂದರೆ ಪ್ರಸಾದವು ಎಲ್ಲರನ್ನ ಸಮಾನವಾಗಿ ಕಾಣುವ ಸಂದೇಶವನ್ನು ನೀಡುತ್ತೆ. ಶ್ರೀಮಂತ, ಬಡವ, ದೊಡ್ಡವರು, ಚಿಕ್ಕವರು ಎಂಬ ಭೇದವಿಲ್ಲದೆ ಎಲ್ಲರಿಗೂ ಒಂದೇ ಪ್ರಸಾದವನ್ನು ನೀಡಲಾಗುತ್ತೆ. ಇದು ಸಮಾನತೆ ಮತ್ತು ಸಹೋದರತ್ವದ ಸಂಕೇತವಾಗಿದೆ. ಪ್ರಸಾದವನ್ನು ಸ್ವೀಕರಿಸುವಾಗ ಭಕ್ತಿಯಿಂದ 2 ಕೈಗಳಿಂದ ತೆಗೆದುಕೊಳ್ಳಬೇಕು. ನೆಲಕ್ಕೆ ಬೀಳದಂತೆ ಜಾಗ್ರತೆ ವಹಿಸಬೇಕು. ಅನಿವಾರ್ಯ ಕಾರಣದಿಂದ ತಿನ್ನಲು ಸಾಧ್ಯವಾಗದಿದ್ದರೆ ಗೌರವದಿಂದ ಇತರರಿಗೆ ನೀಡಬೇಕು. ಅದರ ನಿರ್ಲಕ್ಷ್ಯವಾಗಿ ಎಸೆಯಬಾರದು. ಆದ್ದರಿಂದ ಸ್ನೇಹಿತರೆ, ಮುಂದಿನ ಬಾರಿ ದೇವಾಲಯದಲ್ಲಿ ಅಥವಾ ಮನೆಯಲ್ಲಿ ಪೂಜೆಯ ನಂತರ ಪ್ರಸಾದ ಸಿಕ್ಕಾಗ ಅದನ್ನು ಕೇವಲ ಆಹಾರವೆಂದು ಭಾವಿಸಬೇಡಿ. ಅದು ದೇವರ ಆಶೀರ್ವಾದದ ರೂಪವೆಂದು ತಿಳಿದು ಭಕ್ತಿಯಿಂದ ಸ್ವೀಕರಿಸಿ. ಪ್ರಸಾದವು ಕೇವಲ ತಿನಿಸಲ್ಲ, ಅದು ದೇವರ ಕೃಪೆಯ ಸಂಕೇತವಾಗಿದೆ. ಧನ್ಯವಾದಗಳು. ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.